ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಲಕ್ಷ್ಮೀ ನಂದಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆಯಿಂದ ರೇಷ್ಮೆ ಉದ್ಯಮಕ್ಕೆ ಬಲ. ಒಂದೇ ದಿನ 2,000 ಕೋಟಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಇದು ಕಾಂಗ್ರೆಸ್ ಸರ್ಕಾರದಿಂದ ಸಾಧ್ಯ. ಸಿದ್ದರಾಮಯ್ಯ. 2027ಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎತ್ತಿನಹೊಳೆ ನೀರು, ಕೆರೆಗಳಿಗೆ ನೀರು ನಮ್ಮ 6ನೇ ಗ್ಯಾರಂಟಿ. ಡಿಸಿಎಂ ಡಿಕೆ ಶಿವಕುಮಾರ್. ಸೀತಾರಾಮಪುರದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಂದ ಪೂಜೆ ಅದ್ದೂರಿಯಾಗಿ ನಡೆದ ಕುದಿಯುವ ಎಣ್ಣೆಯಲ್ಲಿ ಕಜ್ಜಾಯ ಎತ್ತುವ ಕಾರ್ಯಕ್ರಮ. ಉದಾರೀಕರಣ ಹೆಸರಿನಲ್ಲಿ ಬಲವಂತವಾಗಿ ರೈತರಿಂದ ಜಮೀನುಗಳ ಭೂಸ್ವಾಧೀನ. ಕೃಷಿ ವಲಯವನ್ನ ವಿನಾಶದ ಅಂಚಿಗೆ ತಲುಪಿಸುತ್ತಿರುವ ಸರ್ಕಾರದ ಧೋರಣೆ ವಿರುದ್ಧ ಒಗ್ಗಟ್ಟಿನ ಹೋರಾಟಕ್ಕೆ ಕರೆ. ವಾರ್ತೆಗಳ ವಿವರ. ಸರ್ಕಾರದ ಬಳಿ ಹಣವಿಲ್ಲ, ಖಜಾನೆ ಖಾಲಿಯಾಗಿದೆ ಎನ್ನುವ ಬಿಜೆಪಿಯ ಸುಳ್ಳು ಆರೋಪಗಳಿಗೆ ನಮ್ಮ ಸರ್ಕಾರ ಅಭಿವೃದ್ಧಿ ಕಾರ್ಯಗಳ ಮೂಲಕವೇ ಉತ್ತರ ಕೊಟ್ಟಿದೆ. ರಾಜ್ಯದ ಪ್ರತಿ ಕುಟುಂಬಗಳಿಗೂ ಪ್ರತಿ ತಿಂಗಳು ಸರ್ಕಾರದ ಹಣ ಮತ್ತು ಕಾರ್ಯಕ್ರಮಗಳು ತಲುಪುತ್ತಿವೆ. ಧರ್ಮದ ಹೆಸರಿನಲ್ಲಿ ಜಾತಿಗಳ ನಡುವೆ ವಿಷ ಬೀಜ ಬಿತ್ತುವ ಬಿಜೆಪಿಗರ ಮಾತಿಗೆ ಬೆಲೆ ಕೊಡಬೇಡಿ. ರಾಜ್ಯದಲ್ಲಿ 2028ಕ್ಕೂ ನಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಎಂಬ ವಿಶ್ವಾಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸಂಯುಕ್ತಾಶ್ರಯದಲ್ಲಿ ಶಿಡ್ಲಘಟ್ಟದ ಹನುಮಂತಪುರ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಹೈಟೆಕ್ ರೇಷ್ಮೆಗೂಡಿನ ಮಾರುಕಟ್ಟೆ ಮತ್ತು ಹೆಚ್ಎನ್ ವ್ಯಾಲಿ 3ನೇ ಹಂತದ 164 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಹಾಗೂ ವಿವಿಧ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಹಾಗೂ ವಿವಿಧ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣಾ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾಲ್ಗೊಂಡು ಮಾತನಾಡಿ, ಇಂದು ಉದ್ಘಾಟನೆಯಾದ ಹೈಟೆಕ್ ರೇಷ್ಮೆಗೂಡಿನ ಮಾರುಕಟ್ಟೆಯಿಂದಾಗಿ ಇಡೀ ರಾಜ್ಯದ ರೇಷ್ಮೆ ಬೆಳೆಗಾರರಿಗೆ ಅನುಕೂಲ ಆಗಲಿದೆ. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಮೊತ್ತದ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸುತ್ತಿರುವುದು ನಮ್ಮ ಸರ್ಕಾರದ ಅಭಿವೃದ್ಧಿ ಪರ್ವದ ವೇಗವನ್ನು ತೋರಿಸುತ್ತಿದೆ. ನಾವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಿದ್ದೇವೆ. ಗ್ಯಾರಂಟಿ ಕಾರ್ಯಕ್ರಮಗಳಿಗೆ 1 ಲಕ್ಷ ಕೋಟಿಗೂ ಅಧಿಕ ಮೊತ್ತದ ಹಣ ಇದುವರೆಗೂ ತೆಗೆದಿಟ್ಟಿರುವುದಾಗಿ ಮಾತ್ರವಲ್ಲದೆ ಇಷ್ಟೇ ಮೊತ್ತದ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ನಾವು ನಡೆಸಿಕೊಂಡು ಬಂದಿದ್ದೇವೆ. ಇದಕ್ಕೆಂದು ಇಲ್ಲಿ ಉದ್ಘಾಟನೆಗೊಂಡ ಅಭಿವೃದ್ಧಿಯೂ ಸೇರಿದೆ. ನಮ್ಮ ಸರ್ಕಾರ ಅಧಿಕಾರದಲ್ಲಿರೋವರೆಗೂ ಯಾವ ಗ್ಯಾರಂಟಿ ಯೋಜನೆಗಳು ನಿಲ್ಲೋದಿಲ್ಲ ಅಂದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದೇ ಅಲ್ಲ, ರಾಜ್ಯದ ಅನೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ನಾವು ಅಧಿಕಾರಕ್ಕೆ ಬಂದು 2.5 ವರ್ಷ ಆದಮೇಲೆ ಇವತ್ತು ಶಿಡ್ಲಘಟ್ಟಕ್ಕೆ ಮೊದಲನೇ ಬಾರಿಗೆ ನಾನು ಬರ್ತಾ ಇದ್ದೀನಿ. ಸುಮಾರು 2,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗ್ಯಾರಂಟಿ ಯೋಜನೆಗಳನ್ನು ಇವುಗಳಲ್ಲದೆ ಗ್ಯಾರಂಟಿ ಯೋಜನೆಗಳನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅದನ್ನು ರೂಪಿಸಿದಾಗ ಚುನಾವಣೆಗಿಂತ ಮುಂಚಿತವಾಗಿ ನಾನು ಡಿಕೆ ಶಿವಕುಮಾರ್ ಅವರನ್ನು ಪ್ರಸ್ತಾಪ ಮಾಡಿದಾಗ ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಡ್ತೇವೆ, ಅದು ಎಷ್ಟೇ ಕೋಟಿ ರೂಪಾಯಿ ಆಗಲಿ ಕೊಟ್ಟ ಮಾತಂತೆ ನಡ್ಕತ್ತೀವಿ ಅಂತ ಹೇಳಿದಾಗ ಅದನ್ನು ನಂಬಲಿಕ್ಕೆ ಯಾರೂ ಕೂಡ ತಯಾರಿರಲಿಲ್ಲ. ರಾಜಸ್ಥಾನದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಪ್ರಸ್ತಾಪ ಮಾಡಿದ್ರು. ಅವರ ಭಾಷಣದಲ್ಲಿ ಹೇಳಿದ್ರು, ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅಟಿಕ್ ಬಿದ್ದು ಕರ್ನಾಟಕ ಸರ್ಕಾರ ಜಾರಿ ಮಾಡಿದ್ರೆ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಎಲ್ಲ ಹೇಳಿದ್ರು. ಈಗ ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. ಈ ಯೋಜನೆಗಳಿಗೆ ಸುಮಾರು
1,00,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. ಕರ್ನಾಟಕ ಸರ್ಕಾರದಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ, ಕರ್ನಾಟಕ ಸರ್ಕಾರ ದಿವಾಳಿ ಆಗಿದೆ ಆರ್ಥಿಕವಾಗಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಆರ್ಥಿಕವಾಗಿ ದಿವಾಳಿ ಆಗಿದ್ರೆ, ಕರ್ನಾಟಕ ಸರ್ಕಾರದಲ್ಲಿ ದುಡ್ಡೇ ಇಲ್ಲದೆ ಹೋಗಿದ್ರೆ 1,00,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ, ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ. ಯಾವ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ. ಹೇಳ್ತಾ ಇದ್ರು ಬಿಜೆಪಿಯವರು, ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಸಿದ್ದರಾಮಯ್ಯನವರು ನಿಲ್ಲಿಸ್ಬಿಡ್ತಾರೆ, ಈ ಕಾರ್ಯಕ್ರಮಗಳೆಲ್ಲ ನಿಲ್ಲಿಸ್ಬಿಡ್ತಾರೆ, ಸರ್ಕಾರದಲ್ಲಿ ದುಡ್ಡಿಲ್ಲ. ನಾನು ಕೇಳ್ತೀನಿ ಬಿಜೆಪಿಯವರಿಗೆ, ಸುಳ್ಳು ಅಪಪ್ರಚಾರ ಮಾಡಕ್ ಹೋಗ್ಬೇಡಿ. ಶಿಡ್ಲಘಟ್ಟಕ್ಕೆ ಮಿನಿ ವಿಧಾನಸೌಧ ಬೇಕು ಅನ್ನೋದು ಸೇರಿದಂತೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್ ಮತ್ತು ಕ್ಷೇತ್ರದ ಶಾಸಕರು ಬೇಡಿಕೆ ಇಟ್ಟಿದ್ದಾರೆ. ಸಚಿವರ ಮನವಿಯಂತೆ ಎಲ್ಲ ಕಾಮಗಾರಿಗಳಿಗೂ ಅನುದಾನ ನೀಡಲಾಗುವುದು ಅಂತ ಭರವಸೆ ನೀಡಿದ ಅವರು, ನಾವು ನುಡಿದಂತೆ ನಡೀತಿದ್ದೇವೆ. ಚುನಾವಣೆ ವೇಳೆ ನಾವು ಕೊಟ್ಟ ಭರವಸೆಗಳನ್ನು ಈಡೇರಿಸಿ ಕೊಟ್ಟ ಮಾತು ಉಳಿಸಿಕೊಂಡಿದ್ದೇವೆ. ಹೀಗಾಗಿ 2028ರಲ್ಲೂ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬರೋದು ಶತಸಿದ್ಧ ಅಂದರು. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಸಚಿವರಾದ ಕೃಷ್ಣ ಬೈರೇಗೌಡ, ಮಹದೇವಪ್ಪ, ಜಮೀರ್ ಅಹಮದ್, ಕೆಎಚ್ ಮುನಿಯಪ್ಪ, ಬೈರತಿ ಸುರೇಶ್, ಬೋಸರಾಜು, ಶಾಸಕ ರವಿಕುಮಾರ್, ಎಸ್ಎನ್ ಸುಬ್ಬಾರೆಡ್ಡಿ, ಪ್ರದೀಪ್ ಈಶ್ವರ್ ಮತ್ತಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಕೆರೆಯನ್ನ ತುಂಬಿಸುವುದು ನಮ್ಮ ಕಾಂಗ್ರೆಸ್ ಸರ್ಕಾರದ 6ನೇ ಗ್ಯಾರಂಟಿ. ವ್ಯವಸಾಯಕ್ಕೆ ಹಾಗೂ ಕುಡಿಯುವುದಕ್ಕೆ ನೀರನ್ನ ನೀಡುವುದೇ ನಮ್ಮ ಉದ್ದೇಶ. 7ನೇ ಗ್ಯಾರಂಟಿಯಾಗಿ ಜನರಿಗೆ ಖಾತೆಯನ್ನ ನೀಡಿ ಭೂಮಿ ಗ್ಯಾರಂಟಿ ನೀಡಿದ್ದೇವೆ. 5 ಕಿಲೋ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಬೇಳೆಕಾಳುಗಳ ಕಿಟ್ ನೀಡುವ ಆಲೋಚನೆ ಮಾಡಿದ್ದೇವೆ. ಶೀಘ್ರದಲ್ಲಿ ಎಲ್ಲರಿಗೂ ಈ ಯೋಜನೆ ತಲುಪಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಸೋಮವಾರ ನಡೆದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡು ಮಾತನಾಡಿ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಜನತೆ ಬಗ್ಗೆ ನನಗೆ ಅಪಾರ ಗೌರವ. ಯಾಕಂದ್ರೆ ನೀವು ಶ್ರಮಜೀವಿಗಳು, ನೀರಿನ ಬೆಲೆ ಅರಿತಿರೋರು, ತರಕಾರಿ, ಹೂವು, ಹಣ್ಣು ಸೇರಿದಂತೆ ಅನೇಕ ಕೃಷಿ ಉತ್ಪನ್ನಗಳನ್ನು ರಾಜ್ಯಕ್ಕೆ ನೀಡ್ತಿರೋರು. ಅಶುದ್ಧ ನೀರನ್ನು ಶುದ್ಧಗೊಳಿಸಿ ಅದನ್ನು ನಿಮ್ಮ ಕೆರೆಗಳಿಗೆ ಹರಿಸುವ ಕೆಲಸ ಮಾಡಲಾಗ್ತಿದೆ. ಇಡೀ ದೇಶವೇ ಈ ಯೋಜನೆಯನ್ನು ಹೊಗಳುತ್ತಿದೆ. ಶಿಡ್ಲಘಟ್ಟದ ನೀರು ಅತ್ಯುತ್ತಮವಾದದ್ದು. ರೇಷ್ಮೆ ನೂಲು ಉತ್ತಮವಾಗಿ ಬರ್ತದೆ ಅಂತ ಇಲ್ಲಿ ಟ್ಯಾಂಕರ್ನಲ್ಲಿ ನೀರು ತಂದು ನಮ್ಮ ಊರಿನಲ್ಲೂ ನೂಲು ತೆಗೆಯಲಾಗ್ತದೆ. ಚೈನಾದಿಂದ ರೇಷ್ಮೆ ಆಮದು ಕಡಿಮೆಯಾದ ಕಾರಣಕ್ಕೆ ನಮ್ಮ ರೇಷ್ಮೆಗೆ ಅತ್ಯುತ್ತಮ ಬೆಲೆ ಬಂದಿದೆ. ಈಗ ಉತ್ತರ ಕರ್ನಾಟಕದ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಸೇರಿದಂತೆ ಅನೇಕ ಕಡೆ ರೇಷ್ಮೆ ಬೆಳೆಯಲಾಗ್ತಿದೆ. ಇವತ್ತು ಇಂಪೋರ್ಟ್ ಕಡಿಮೆ ಆಗಿದೆ, ಇದನ್ನು ಉಪಯೋಗಿಸ್ಕೊಳ್ಬೇಕು. ಇನ್ನು ಹೆಚ್ಚಿಗೆ ರೇಷ್ಮೆ ಬೆಳಿಬೇಕು. ಇಡೀ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಹುಬ್ಳಿ, ಧಾರವಾಡ ಆ ಕಡೆ ಎಲ್ಲ ಕೂಡ, ಈಗ ಒಂದು ವಿಜಯನಗರ, ಬಳ್ಳಾರಿ ಎಲ್ಲ ಕಡೆ ಕೂಡ ಈಗ ಹೊಸದಾಗಿ ರೇಷ್ಮೆ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸೊ ಅದಕ್ಕೆ ನೀವು ಸಿಲ್ಕು, ಮಿಲ್ಕು ಇವೆರಡು ನಿಮಗೆ ಹೆಸರನ್ನ ತಂದಿದೆ. ಜೊತೆಗೆ ತರಕಾರಿ ಮತ್ತು ಹೂವು, ಹಣ್ಣು ಈ ಮೂರನ್ನು ಕೂಡ ತಾವು ಬೆಳೆದು ರೈತರ ಬದುಕನ್ನು ಹಸನು ಮಾಡ್ತಾ ಇದ್ದೀರಿ. ಎತ್ತಿನಹೊಳೆ ನೀರು ನಿಮ್ಮ ಭಾಗಕ್ಕೆ ಕೊಡಲು ಸರ್ಕಾರ ಬದ್ಧವಾಗಿದೆ. ಎತ್ತಿನಹೊಳೆ ಯೋಜನೆ ಕಾಮಗಾರಿಗೆ ಇದ್ದ ಅಡ್ಡಿ ಆತಂಕಗಳು ದೂರವಾಗಿವೆ. ಇಷ್ಟು ದಿನ ಅರಣ್ಯ ಇಲಾಖೆ ಅಡ್ಡಿಪಡಿಸಿದ್ದ ವ್ಯಾಜ್ಯಕ್ಕೆ ನ್ಯಾಯಾಲಯ ತೀರ್ಪು ನೀಡಿದೆ. ಎಲ್ಲವಾಗಿದ್ರೆ ಇಷ್ಟೊತ್ತಿಗೆ ದೊಡ್ಡಬಳ್ಳಾಪುರ ಹತ್ತಿರ ನೀರು ಬರುತ್ತಿತ್ತು. 2028ರೊಳಗೆ ನಿಮ್ಮ ಜಿಲ್ಲೆಗೆ ನೀರು ಕೊಡ್ತೇವೆ ಅಂತ ತಿಳಿಸಿದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ಸೀತಾರಾಮಪುರದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಂದ ಸೋಮವಾರ ರಾತ್ರಿ ಅಯ್ಯಪ್ಪ ಸ್ವಾಮಿ ಪೂಜೆ ಹಾಗೂ ಕುದಿಯುವ ಎಣ್ಣೆಯಲ್ಲಿ ಬರಿಗೈಗಳಿಂದ ಕಜ್ಜಾಯ ಎತ್ತುವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಸ್ವಾಮಿ
ಚಿಂತಾಮಣಿ ತಾಲೂಕು ಮುಂಗನಹಳ್ಳಿ ಹೋಬಳಿ ಹಿರಗಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೀತಾರಾಮಪುರದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಂದ ಭಾನುವಾರ ರಾತ್ರಿ ಅದ್ದೂರಿಯಾಗಿ ಅಯ್ಯಪ್ಪ ಸ್ವಾಮಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಂದ ಸ್ವಾಮಿಯವರಿಗೆ ಅಭಿಷೇಕ, ಮಹಾಮಂಗಳಾರತಿ ಸೇರಿದಂತೆ ಹಲವು ಪೂಜಾ ಕಾರ್ಯಕ್ರಮಗಳು ಹಾಗೂ ಭಜನಾ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು. ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಂದ ಮೂಡಿಬಂದಂತಹ ಕುದಿಯುವ ಎಣ್ಣೆಯಲ್ಲಿ ಬರೀ ಕೈಯಲ್ಲಿ ಕಜ್ಜಾಯವನ್ನ ಎತ್ತುವುದು ನೋಡುಗರ ಮನಸೆಳೆಯಿತು. ಇನ್ನು ಬೆಳಗಿನ ಜಾವ ನಡೆದ ಅಗ್ನಿಕುಂಡ ಪ್ರವೇಶದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಹಾಗೂ ಗ್ರಾಮದ ಮಹಿಳೆಯರು ಅಗ್ನಿಕುಂಡದಲ್ಲಿ ಭಕ್ತಿ ಭಾವದಿಂದ ನಡೆದಾಡಿ ಅಯ್ಯಪ್ಪ ಸ್ವಾಮಿರವರ ಕೃಪೆಗೆ ಪಾತ್ರರಾದರು. ಸೋಮವಾರ ಬೆಳಗ್ಗೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳ ಇಡುಮುಡಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಗುರುಸ್ವಾಮಿಗಳಾದ ಹಾಚಿಜಪ, ಮಂಜುನಾಥ, ಬೈರೆಡ್ಡಿ, ಗಂಗಿರೆಡ್ಡಿ, ಹರೀಶ್ ಸೇರಿದಂತೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಹಾಗೂ ಸೀತಾರಾಮಪುರ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಖಾಸಗೀಕರಣ, ಉದಾರೀಕರಣದ ಹೆಸರಿನಲ್ಲಿ ಬಲವಂತವಾಗಿ ರೈತರ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡು ಕೃಷಿಕರನ್ನ ಹಾಗೂ ಕೃಷಿ ವಲಯವನ್ನ ವಿನಾಶದ ಅಂಚಿಗೆ ತಲುಪಿಸುತ್ತಿದೆ ಎಂದು ಕರ್ನಾಟಕ ಪ್ರಾಂತೀಯ ರೈತ ಸಂಘದ ರಾಜ್ಯ ಸಮಿತಿ ಅಧ್ಯಕ್ಷ ಯು ಬಸವರಾಜು ಬಾಗೇಪಲ್ಲಿಯಲ್ಲಿ ಆರೋಪಿಸಿದರು. ಬಾಗೇಪಲ್ಲಿ ಪಟ್ಟಣದ ಕನ್ಯಕಾ ಪರಮೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಸೋಮವಾರ ಕರ್ನಾಟಕ ಪ್ರಾಂತ ರೈತ ಸಂಘದ 14ನೇ ತಾಲೂಕು ಸಮ್ಮೇಳನ ಉದ್ಘಾಟಿಸಿ ಅಧ್ಯಕ್ಷ ಯು ಬಸವರಾಜು ಮಾತನಾಡಿ, ಕೃಷಿಕರು ಹಾಗೂ ಕೃಷಿ ವಲಯ ದೇಶದ ಆಸ್ತಿಗಳು. ರೈತರ ಭೂಮಿಗಳನ್ನು ರೈತರಿಂದ ಬಲವಂತವಾಗಿ ಸ್ವಾಧೀನಪಡಿಸಿಕೊಂಡು ಶ್ರೀಮಂತರು, ಕಾರ್ಪೊರೇಟ್ ಕಂಪನಿಗಳಿಗೆ ನೀಡಲಾಗಿದೆ. ಇದರಿಂದ ದೇಶದ ಉತ್ಪಾದನೆಗೆ ಭಾರಿ ಹೊಡೆತ ಬಿದ್ದಿದೆ. ನವ ಉದಾರೀಕರಣದ ಆರ್ಥಿಕ ನೀತಿಗಳ ಜಾರಿಯಿಂದ ಕೃಷಿಕರ ಹಾಗೂ ಕೃಷಿ ವಲಯಕ್ಕೆ ದುಷ್ಪರಿಣಾಮ ಬೀರಿದೆ. ಇದರಿಂದ ಕೃಷಿ ಅವನತಿಗೆ ಕಾರಣ ಆಗಿದೆ. ದೇಶದಲ್ಲಿ ಶ್ರೀಮಂತರ ಕಾರ್ಪೊರೇಟ್ ಕಂಪನಿಗಳ ಆದಾಯ ದ್ವಿಗುಣವಾಗಿದೆ. ತಮ್ಮ ಹಕ್ಕುಗಳಿಗಾಗಿ ಒಗ್ಗಟ್ಟಿನ ಹೋರಾಟ ಮಾಡಬೇಕು ಅಂತ ಕರೆ ನೀಡಿದರು. ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರುವಂತಹ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ, ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಎರಡೂ ಕೂಡ ಈ ಒಂದು ಸಂಕಷ್ಟದ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಅಂಶವನ್ನು ಕೂಡ ನಾವು ಈಗಾಗಲೇ ಗಮನಿಸಿದ್ವಿ. ಆದರೆ ಅದಷ್ಟೇ ಅಲ್ಲ, ಇನ್ನು ಮುಂದೆ ಇನ್ನೂ ಕೂಡ ತೀವ್ರತರವಾದಂಥ ಸಂಕಷ್ಟವನ್ನು ನಾವು ಎದುರಿಸಬೇಕಾಗ್ತದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದ್ದೇನೆ. ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಕಳೆದ 13 ವರ್ಷದಲ್ಲಿ ಬಗರ್ ಹುಕುಂ ಸಾಗುವಳಿ ಚೀಟಿಗಳನ್ನು, ನಿವೇಶನ, ಮನೆಗಳನ್ನು ಹಂಚಿಕೆ ಮಾಡಿಲ್ಲ. ನಿವೇಶನದ ಹಕ್ಕುಪತ್ರಗಳನ್ನು ನೀಡಲಾಗುವುದು ಅಂತ ಸುಳ್ಳುಗಳನ್ನು ಹೇಳಿ ಸಚಿವರ ಕಾರ್ಯಕ್ರಮಗಳಿಗೆ ಜನರನ್ನ ಶಾಸಕರು, ಆಡಳಿತ ವರ್ಗ ಕರೆದೊಯ್ತಿದೆ ಅಂತ ಆರೋಪಿಸಿದರು. ಉಳುವವರಿಗೆ ಭೂಮಿ ಕೊಡಿಸಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಗೇಣಿದಾರರಿಗೆ ಭೂಮಿ ಕೊಡಿಸಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಅಥವಾ ಈ ತಾಲೂಕಿಗೆ ಶಾಶ್ವತ, ಈ ತಾಲೂಕಿಗೆಲ್ಲ ಅವಿಭಜಿತ ಕೋಲಾರ ಜಿಲ್ಲೆಗೆ ಶಾಶ್ವತವಾಗಿ ನೀರಾವರಿ ಯೋಜನೆಗಳು ಜಾರಿಯಾಗಬೇಕು ಅಂತ ನಾವು ಹೋರಾಟ ಮಾಡಿರೋದಾಗಿರ್ಬೋದು, ಅದೆಲ್ಲಕ್ಕೂ ಕೂಡ ಬಾಗೇಪಲ್ಲಿ ರೈತ ಸಂಘಟನೆ ಕಾರಣ ಅಂತಂದರೆ ಯಾವುದೇ ತಪ್ಪಾಗಲಾರದು. ಯಾಕಂತಂದರೆ ಇಲ್ಲಿದ್ದಂಥ ಈ ಹಿಂದಿನ ಎಲ್ಲ ನಾಯಕರುಗಳು ಈ ತಾಲೂಕಿನ
ಬರಗಾಲವನ್ನ ಇಲ್ಲಿಂದ ನಿರ್ಮೂಲನೆ ಮಾಡಬೇಕು. ಇಲ್ಲಿ ಬರಗಾಲ ನಿರ್ಮೂಲನೆ ಮಾಡಬೇಕಾದ್ರೆ ರೈತರಿಗೆ ಉಳುವವರಿಗೆ ಭೂಮಿ ಸಿಗಬೇಕು. ಯಾಕಂತಂದ್ರೆ ಈ ತಾಲೂಕಿನಲ್ಲಿ ಕೃಷಿಯೇ ಪ್ರಧಾನವಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ವಾಸ ಮಾಡ್ತಕ್ಕಂಥ ಜನಕ್ಕೆ ಯಾವುದಾದರೂ ಆದಾಯ ಇದೆ ಅಂದ್ರೆ 90% ಜನಕ್ಕೆ ಕೃಷಿಯಿಂದಲೇ ಆದಾಯ ಇರೋದು. ಆದ್ರಿಂದ ಆ ಕೃಷಿಯನ್ನ ಸಮ್ಮೇಳನದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಪಿ ಸೂರ್ಯನಾರಾಯಣ, ಜಯರಾಮರೆಡ್ಡಿ, ಮುನಿಕೃಷ್ಣಪ್ಪ, ಡಿಟಿ ಮುನಿಸ್ವಾಮಿ, ಚನ್ನರಾಯಪ್ಪ, ಎಂಎನ್ ರಘುರಾಮರೆಡ್ಡಿ, ದೇವಿಕುಂಟೆ, ಡಿಸಿ ಶ್ರೀನಿವಾಸ್, ಬಿಳ್ಳೂರು ನಾಗರಾಜ್, ಜಿ ಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ದೇಶದ ಸಾರ್ವಭೌಮ ಹಾಗೂ ಏಕ ಭಾರತ ನಿರ್ಮಾಣಕ್ಕೆ ಶ್ರಮಿಸಿದ್ರು. ಈಗ ನಾವು ವಿಶ್ವದಲ್ಲಿಯ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತಿದ್ದೇವೆ ಎಂದು ಸಂಸದ ಮಲ್ಲೇಶ್ ಕುಮಾರ್ ತಿಳಿಸಿದರು. ಶುಭಾಶಯಗಳನ್ನ ಸಲ್ಲಿಸ್ತಾ ಭಾರತ್ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ 150ನೇ ಜನ್ಮದಿನಾಚರಣೆ ಪ್ರಯುಕ್ತ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಆಶ್ರಯದಲ್ಲಿ ಸೋಮವಾರ ನಗರದಲ್ಲಿ ಸರ್ದಾರ್ 150 ಏಕತಾ ಪಾದಯಾತ್ರೆ ನಡೆಯಿತು. ಸಂಸದ ಎಂ ಮಲ್ಲೇಶ್ ಬಾಬು ನೇತೃತ್ವದಲ್ಲಿ ನಡೆದ ಪಾದಯಾತ್ರೆಯಲ್ಲಿ ವಿವಿಧ ಕಾಲೇಜುಗಳ 100 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ಪ್ರವಾಸಿ ಮಂದಿರ ಬಳಿ ಆರಂಭವಾಗಿರೋ ಲೈಟ್ ವೃತ್ತ, ಕ್ಲಾಕ್ ಟವರ್ ಮೂಲಕ ವಿವಿಧ ರಸ್ತೆಗಳಲ್ಲಿ ಸಾಗಿ ಎಂಜಿ ರಸ್ತೆಗೆ ಬಂದು ಗಾಂಧಿನಗರದಲ್ಲಿ ಸಮಾಪ್ತಿಯಾಯಿತು. ವಂದೇ ಭಾರತ, ಆತ್ಮ ನಿರ್ಭರ ಭಾರತ, ಬೋಲೋ ಭಾರತ್ ಮಾತಾ ಕಿ ಜೈ, ಏಕ್ ಭಾರತ್ ಶ್ರೇಷ್ಠ ಭಾರತ್, ಯುವ ಶಕ್ತಿ ದೇಶದ ಶಕ್ತಿ, ಮೇರಾ ಭಾರತ ಶ್ರೇಷ್ಠ ಭಾರತ ಎಂದು ಘೋಷಣೆ ಮೊಳಗಿಸುತ್ತಾ ಸಾಗಿದ್ರು. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರಿಗೂ ಜೈಂಕಾರ ಹಾಕಿದ್ರು. ಗಾಂಧಿನಗರದಲ್ಲಿ ಪ್ರತಿಜ್ಞೆ ವಿಧಿ ಬೋಧಿಸಲಾಯಿತು. ಇದಕ್ಕೂ ಮೊದಲು ನಗರದ ಪ್ರವಾಸಿ ಮಂದಿರದ ಮುಂದೆ ಮಲ್ಲೇಶ್ ಬಾಬು ಚಾಲನೆ ನೀಡಿದ್ರು. ಬಳಿಕ ಸಂಸದ ಮಲ್ಲೇಶ್ ಬಾಬು ಮಾತನಾಡಿ 8 ಕಾಲೇಜುಗಳ 100 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಭಾರತದ ಶಕ್ತಿ ಯುವ ಶಕ್ತಿ, ನಮ್ಮ ದೇಶದ ಯುವ ಶಕ್ತಿ ಹಾಗೂ ಏಕತೆ ತೋರಿಸಲು ಈ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಎಲ್ಲರಿಗೂ ಸಾಮಾಜಿಕ ಹೊಣೆಗಾರಿಕೆ ಇದೆ. ಸತ್ಯಕ್ಕಾಗಿ ದನಿ ಎತ್ತಬೇಕು ಎಂದು ತಿಳಿಸಿದ್ರು. ಸರ್ದಾರ್ ವಲ್ಲಭಾಯ್ ಪಟೇಲ್ ದೇಶದ ಸಾರ್ವಭೌಮ ಹಾಗೂ ಏಕ ಭಾರತ ನಿರ್ಮಾಣಕ್ಕೆ ಶ್ರಮಿಸಿದ್ದಾರೆ. ಈಗ ನಾವು ವಿಶ್ವದೆಲ್ಲೆಡೆ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತಿದ್ದೇವೆ. 2047 ಮೊದಲ ಸ್ಥಾನಕ್ಕೆ ಏರಬೇಕು. ಇದು ಕೇವಲ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳಿಂದ ಸಾಧ್ಯವಿಲ್ಲ, ಯುವಕರಿಂದ ಸಾಧ್ಯ ಎಂದು ತಿಳಿಸಿದ್ರು. ಒಂದು ಭಾರತ ಜೊತೆ ನಾವಿದ್ದೀವಿ. ಯುವಕರು ನೀವು ಏನು ಇವತ್ತು ಇಲ್ಲಿ ಬಂದು ನಿಂತ್ಕೊಂಡಿದ್ದೀರಾ, ಏನು ಈ ಮಾರ್ಚ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿರೋದು ನಾವೆಲ್ಲ ರಾಜಕೀಯ ವ್ಯಕ್ತಿಗಳಾದರೂ ಆಗಲಿ, ಗೌರ್ಮೆಂಟ್ ಅಫಿಷಿಯಲ್ಸ್ ಆದರೂ ಆಗಲಿ, ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹ್ಯಾಸ್ ಟು ಬಿ ಟೇಕನ್ ಬೈ ಯು. ಯು ಕೆನಾಟ್ ಟೇಕ್ ದ ಫುಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸೊಸೈಟಿ, ಬಟ್ ವಾಟ್ ಎವರ್ ಇಟ್ ಈಸ್, ಅಟ್ ಲೀಸ್ಟ್ ಇನ್ ಯೋರ್ ಸರೌಂಡಿಂಗ್ಸ್, ವಾಟ್ ಎವರ್ ಇಸ್ ಹ್ಯಾಪನಿಂಗ್, if there is something wrong, you have to stand up for the truth, you have to stand up. ಇನ್ನು ಪಾದಯಾತ್ರೆಯಲ್ಲಿ ಭಾಗವಹಿಸಿದವರಿಗೆ ಟಿ ಶರ್ಟ್, ಕ್ಯಾಪ್, ORS ಹಾಗೂ ಲಘು ಉಪಹಾರ ವಿತರಿಸಿದ್ರು. ಇನ್ನು ಈ ವೇಳೆ ಜೆಡಿಎಸ್ ಮುಖಂಡ CMR ಶ್ರೀನಾಥ್, ಬಿಜೆಪಿ ಅಧ್ಯಕ್ಷ ಓಂ ಶಕ್ತಿ ಚಲಪತಿ, ಶ್ರೀ ದೇವರಾಜು ಅರಸು, ವೈದ್ಯಕೀಯ ಕಾಲೇಜಿನ ಕುಲಸಚಿವ ಮುನಿನಾರಾಯಣ, ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಿ ಆರ್ ಗೀತಾ, ತಹಸೀಲ್ದಾರ್ ಕಚೇರಿಯ ಹನ್ಸ ಮೇರಿಯಾ, ಮೈ ಭಾರತ್ ಕಚೇರಿಯ ರಾಜೇಶ್ ಕಾಂತರಾಜ್ ಇತರರು ಪಾಲ್ಗೊಂಡಿದ್ರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಶುಭಾಶಯಗಳನ್ನ ಸಲ್ಲಿಸ್ತಾ ಭಾರತ್ ಕನ್ನಡ ಉಳಿಸಿ ಬೆಳೆಸಲು ಎಲ್ಲೆಡೆ ಕನ್ನಡ ಡಿಂಡಿಮ ಮೊಳಗುತ್ತಿದ್ರೆ ಗುಡಿಬಂಡೆ ಪಟ್ಟಣ ಪಂಚಾಯಿತಿಯವರು ನಾಮಫಲಕದಲ್ಲಿ ಪಟ್ಟಣದ ಹಲವು ರಸ್ತೆಗಳ ಹೆಸರನ್ನ ತಪ್ಪಾಗಿ ಬರೆದು ಸುಂದರ ಸರಳ ಕನ್ನಡ ಭಾಷೆಗೆ ಅವಮಾನವೆಸಗಿದ್ದಾರೆ. ಇದು ಕನ್ನಡಕ್ಕೆ ಮಾಡಿದ ಅವಮಾನ. ಕೂಡಲೇ ಸರಿಪಡಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ.
ಗುಡಿಬಂಡೆ ಇತಿಹಾಸ ಪ್ರಸಿದ್ಧ ಸುರಸುದ್ಮಗಿರಿ ಬೆಟ್ಟದ ರಸ್ತೆ ಹೆಸರನ್ನ ತಪ್ಪಾಗಿ ಬರೆದಿದ್ದು ಗುಡಿಬಂಡೆ ಬೆಟ್ಟಕ್ಕೆ ಹಾಗೂ ಕನ್ನಡಕ್ಕೆ ಅವಮಾನ ಮಾಡಿದ್ದಾರೆ. ಕನ್ನಡ ಉಳಿಸಿ ಬೆಳೆಸಲು ಎಲ್ಲೆಡೆ ಕನ್ನಡ ಡಿಂಡಿಮ ಮೊಳಗುತ್ತಿದ್ರೆ ಗುಡಿಬಂಡೆ ಪಟ್ಟಣ ಪಂಚಾಯಿತಿಯವರು ನಾಮಫಲಕವನ್ನ ಪಟ್ಟಣದ ಹಲವು ರಸ್ತೆಗಳ ಹೆಸರನ್ನ ತಪ್ಪಾಗಿ ಬರೆದು ಸುಂದರ ಸರಳ ಭಾಷೆ ಕನ್ನಡಕ್ಕೆ ಅವಮಾನ ಮಾಡಿದ್ದಾರೆ ಎಂದು ಕಸಾಪ ಅಧ್ಯಕ್ಷ ಬಿ ಮಂಜುನಾಥ್ ತಿಳಿಸಿದರು. ನಗರೋತ್ಥಾನದ ಯೋಜನೆಯ ಅಡಿಯಲ್ಲಿ ಪಟ್ಟಣದ 11 ವಾರ್ಡ್ಗಳಿದ್ದು ಅದರಲ್ಲಿ ಮುಖ್ಯ ರಸ್ತೆ ಹಾಗೂ ಅಡ್ಡ ರಸ್ತೆಗಳ ಹೆಸರಿನ ನಾಮಫಲಕಗಳು ಹಾಕಿ ಹೆಸರನ್ನ ಬರೆದು ಯೋಜನೆ ಮಾಡಿದ್ದಾರೆ. ಆದರೆ ಗುಡಿಬಂಡೆ ಸುರಸುದ್ಮಗಿರಿ ಬೆಟ್ಟದ ರಸ್ತೆ ಎಂದು ಬರೆಯಬೇಕು. ಅದರ ಬದಲಿಗೆ ಸುರಂ ಸದ್ದಾಮಗಿರಿ ಬೆಟ್ಟ ಎಂದು, ಪಟ್ಟಣ ಪಂಚಾಯಿತಿ ಬದಲಾಗಿ ಪಟ್ಟಣ ಪಂಚಾಯಿತಿ ಎಂದು, ದೇವಸ್ಥಾನ ಬದಲಿಗೆ ದೇವಸ್ಥಾನ ರಸ್ತೆ, ಹೀಗೆ ಬಹುತೇಕ ಎಲ್ಲ ವಾರ್ಡ್ಗಳಲ್ಲಿಯೂ ಅಳವಡಿಸಿದ ರಸ್ತೆಯ ನಾಮಫಲಕಗಳಲ್ಲಿ ರಸ್ತೆಯ ಹೆಸರನ್ನ ತಪ್ಪಾಗಿ ಬರೆದಿದ್ದಾರೆ. ಅನರ್ಥಗೊಳಿಸಿರುವುದಕ್ಕೆ ಕನ್ನಡಿಗರ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ಪಟ್ಟಣ ಪಂಚಾಯಿತಿ ಬಹುತೇಕ ರಸ್ತೆಗಳ ಹೆಸರು ನಾಮಫಲಕ ತಪ್ಪಾಗಿದೆ. ತಪ್ಪಾಗಿದ್ದರಿಂದ ಜನರ ಆಕ್ರೋಶಕ್ಕೆ ಕಾರಣವಾಗಿದ್ದಲ್ಲದೆ ರಸ್ತೆಯ ಬಗ್ಗೆ ಗೊಂದಲ ಉಂಟಾಗಿದೆ. ರಸ್ತೆಯ ಹೆಸರು ತಪ್ಪಾಗಿ ಪ್ರಕಟಿಸಿರುವುದರಿಂದ ಗುಡಿಬಂಡೆ ಬೆಟ್ಟ ವೀಕ್ಷಿಸಲು ಹಾಗೂ ಟ್ರಕ್ಕಿಂಗ್ ಮಾಡಲು ಬರುವ ಪ್ರವಾಸಿಗರಿಗೆ ಕಲ್ಪನೆ ತಪ್ಪಿರುವುದರ ಜೊತೆಗೆ ಅನರ್ಥವಾಗಿ ಮುಜುಗರವೂ ಉಂಟಾಗಿದೆ. ತಪ್ಪಾಗಿರುವ ನಾಮಫಲಕ ಕಂಡು ನಾವು ಕರ್ನಾಟಕದಲ್ಲಿ ಇದ್ದೇವೋ ಅಥವಾ ಬೇರೆ ರಾಜ್ಯದಲ್ಲಿದ್ದೇವೋ ಎಂದು ಜನತೆ ಪ್ರಶ್ನಿಸಿದೆ. ಪಟ್ಟಣ ಪಂಚಾಯಿತಿಯವರು 1 ವಾರದ ಒಳಗೆ ನಾಮಫಲಕ ಹೆಸರು ಸರಿಪಡಿಸಲು ತಿಳಿಸಿದ್ದಾರೆ. ಇಲ್ಲವಾದಲ್ಲಿ ಪಟ್ಟಣ ಪಂಚಾಯಿತಿ ವಿರುದ್ಧ ಮೇಲಧಿಕಾರಿಗಳಿಗೆ ದೂರು ನೀಡಿ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಗುಡಿಬಂಡೆ ಪಟ್ಟಣ ಪಂಚಾಯಿತಿಯಿಂದ ವಿವಿಧ ವಾರ್ಡ್ಗಳ ರಸ್ತೆಗಳಿಗೆ ನಾಮಫಲಕವನ್ನು ಅಳವಡಿಸಿದ್ದಾರೆ. ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಎಲ್ಲ ವಾರ್ಡ್ಗಳ 1ರಿಂದ 11ರವರೆಗೆ ವಾರ್ಡ್ಗಳ ಮುಖ್ಯ ರಸ್ತೆ ಹಾಗೂ ವಿವಿಧ ಮಾರ್ಗಗಳ ರಸ್ತೆಗಳಿಗೆ ನಾಮಫಲಕಗಳನ್ನು ಅಳವಡಿಸಿದ್ದು, ಅದರಲ್ಲಿ ಲೋಪದೋಷ ಕನ್ನಡದ ಹೆಸರುಗಳನ್ನು ವಾರ್ಡ್ಗಳಿಗೆ ಹೆಸರುಗಳನ್ನು ಕಗ್ಗೊಲೆ ಮಾಡ್ತಾ ಇದ್ದಾರೆ. ಅದು ಯಾರ ಹೆಸರುಗಳನ್ನ ಬರ್ಕೊಟ್ರೋ ಗೊತ್ತಿಲ್ಲ. ಅದು ಸುರಸದ್ಮಗಿರಿ ಬೆಟ್ಟ ರಸ್ತೆಯನ್ನು ಹೋಗ್ಬಿಟ್ಟು ಸುರಂ ಸಮದಗಿರಿ ಅಂತೇಳ್ಬಿಟ್ಟು ಬರೆದಿದ್ದಾರೆ. ಇದು ಗುಡಿಬಂಡೆಗೆ ಬೆಟ್ಟಕ್ಕೆ ಅಪಮಾನ ಮಾಡಿದಂಥ ಹೆಸರಾಗಿದೆ. ಕೂಡಲೇ ಪಟ್ಟಣ ಪಂಚಾಯಿತಿಯವರು ಎಚ್ಚೆತ್ತುಕೊಂಡು ಈ ನಾಮಫಲಕಗಳನ್ನು ಸಾರ್ವಜನಿಕರ ಅಭಿಪ್ರಾಯ, ಸ್ಥಳೀಯರ ಅಭಿಪ್ರಾಯಗಳನ್ನು ಪಡೆದು ಆ ರಸ್ತೆಗೆ ಮೂಲ ಹೆಸರುಗಳೇನಿದೆ, ಯಾವ ರೀತಿ ಕನ್ನಡದಲ್ಲಿ ಬರೀಬೇಕು ಅಂತೇಳಿ ತಿಳಿದುಕೊಂಡು ಆ ರಸ್ತೆಗಳಿಗೆ ಹೆಸರುಗಳನ್ನು ಇಡಬೇಕಂತೇಳಿ ಬರೆಸ್ಬೇಕಂತೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಾನು ಬಿ ಮಂಜುನಾಥ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಗುಡಿಬಂಡೆ. ಮಂಜುನಾಥ್ ಬಿ, ಈ-ನ್ಯೂಸ್ ಟಿವಿ, ಗುಡಿಬಂಡೆ. ಮಂಚನಹಳ್ಳಿ ಜೈ ಕರ್ನಾಟಕ ಗೆಳೆಯರ ಬಳಗ ಹಾಗೂ ಲಯನ್ಸ್ ಕ್ಲಬ್ ಸಂಸ್ಥೆಯಿಂದ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ಶಿಬಿರ ಆಯೋಜಿಸಿದ್ದು, 100 ಮಂದಿ ಆಗಮಿಸಿ ಚಿಕಿತ್ಸೆ ಪಡೆದುಕೊಂಡರು. ರಾಜ್ಯೋತ್ಸವ ಪ್ರಯುಕ್ತ ಮಂಚೇನಹಳ್ಳಿಯಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಗೆಳೆಯರ ಬಳಗದ ಮುಖಂಡ ಮುರಳಿ ಮಾತನಾಡಿ, ನಮ್ಮ ಜಯ ಕರ್ನಾಟಕ ಗೆಳೆಯರ ಬಳಗ ಹಾಗೂ ಲಯನ್ಸ್ ಕ್ಲಬ್ ಸಂಸ್ಥೆ ಸೇರಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಆರೋಗ್ಯ ಶಿಬಿರನೇ ಯಾಕಂದ್ರೆ ಗ್ರಾಮೀಣ ಭಾಗದ ಕೆಲವರಿಗೆ ಕಣ್ಣು ಹಾಗೂ ದಂತ ಸಮಸ್ಯೆಗಳು ಹೆಚ್ಚಾಗಿದೆ. ಹಾಗಾಗಿ ನಮ್ಮಿಂದ ಒಂದಷ್ಟು ಸಹಾಯವಾಗಲೆಂದು ಈ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ವಯೋವೃದ್ಧರು 70-80 ವರ್ಷ ಆಗಿರತಕ್ಕಂಥವರಿಗೆ ಸುಮಾರು ಜನ ಕಣ್ಣಿನ ಸಮಸ್ಯೆಯಿಂದ ನರಳ್ತಾ ಇದ್ದಾರೆ. ಅಂಥವರಿಗೆ ನಾವು ದೃಷ್ಟಿಯನ್ನು ಕೊಡ್ತಾ ಇದ್ದೀವಿ. ಅವರು ಹೋಗ್ತಾ ಕಣ್ಣಿನ ದೃಷ್ಟಿ ಇಲ್ಲದೆ ಹೋಗ್ತಾ ಇದ್ದಾರೆ. ಆಸ್ಪತ್ರೆಯಿಂದ ಬರುವಾಗ ಅವರು ದೃಷ್ಟಿಯನ್ನು ಪಡ್ಕೊಂಡು ಬರ್ತಾ ಇದ್ದಾರೆ. ಆ ದೃಷ್ಟಿಯನ್ನು ಪಡಿತಾ ಇರ್ತಕ್ಕಂಥ ಜನರ ಒಂದು ಆ ಸಂತೋಷವನ್ನು ನಾವು ಆಲಿಸೋದಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಆ ಒಂದು ಅವರು ಅಲ್ಲಿ ಕಾಣ್ತಾ ಇರತಕ್ಕಂಥ ಹೆಮ್ಮೆ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದೆ. ಮತ್ತಷ್ಟು ಶಿಬಿರಗಳನ್ನು ಕೊಡ್ತೀವಿ. ಗೆಳೆಯರ ಸಂಘದಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ 29 ಮತ್ತು 30ನೇ ತಾರೀಕು. ಅದರ ಪ್ರಯುಕ್ತ ಲಯನ್ಸ್ ಸಂಸ್ಥೆ ಮತ್ತು ಲಯನ್ಸ್ನ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಇವತ್ತಿನ ದಿವಸ ಗೌರಿಬಿದನೂರು ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ಮತ್ತು ದಂತ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನಮಗೆ ಮಂಚನಹಳ್ಳಿಯ ಗ್ರಾಮ ಪಂಚಾಯಿತಿ ಕಾರ್ಯಾಲಯದವರು ಮತ್ತು ಗ್ರಾಮ ಪಂಚಾಯತ್
ಇನ್ನು ಆರೋಗ್ಯ ಶಿಬಿರದಲ್ಲಿ ನೂರಾರು ಮಂದಿ ಆಗಮಿಸಿ ತಮಗೆ ಬೇಕಾದ ಚಿಕಿತ್ಸೆಗಳನ್ನು ವೈದ್ಯರ ಬಳಿ ಪಡೆದುಕೊಂಡು ಹಿಂತಿರುಗಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಿಂಹರೆಡ್ಡಿ, ಲಯನ್ಸ್ ಕ್ಲಬ್ ಸಂಸ್ಥೆಯ ಅಧ್ಯಕ್ಷ ಶ್ರೇಣಿಕ್, ಉಪಾಧ್ಯಕ್ಷ ಜಾಬಿವುಲ್ಲಾ, ಸಂಸ್ಥೆಯ ಸದಸ್ಯ ನಾಗರಾಮ್ ಹಾಗೂ ವೆಂಕಟೇಶ್ವರ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಸುರೇಶ್, ಮುಖಂಡರಾದ ರಿಯಾಜ್, ಸಾದಾತ್ ಪಾಷಾ ಸೇರಿದಂತೆ ಜಯ ಕರ್ನಾಟಕ ಗೆಳೆಯರ ಬಳಗದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪೋಶೆಟ್ಟಿಹಳ್ಳಿ ಚೇತನ್ ಪಿವಿ, ಈ ನ್ಯೂಸ್ ಟಿವಿ, ಮಂಚೇನಹಳ್ಳಿ. ಬಾರ್ ತೆರೆಯಲು ಪಂಚಾಯಿತಿಯಿಂದ ಎನ್ಒಸಿ ನೀಡಬಾರದೆಂದು ಒತ್ತಾಯಿಸಿ ಗ್ರಾಮಸ್ಥರು ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಗ್ರಾಮ ಪಂಚಾಯಿತಿ ಮುಂಭಾಗ ಪೊರಕೆ ಚಳವಳಿಯನ್ನ ನಡೆಸಿದ್ರು. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಕಾರಹಳ್ಳಿ ಗ್ರಾಮದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಪೂರೈಕೆ ಚಳವಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಈ ವೇಳೆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ಮಾತನಾಡಿ, ಕೆಲ ಪಂಚಾಯಿತಿ ಸದಸ್ಯರು ಹಾಗೂ ಅಧಿಕಾರಿಗಳು ಹಣದ ವ್ಯಾಮೋಹಕ್ಕೆ ಒಳಗಾಗಿ ಇಂದು ಅಬಕಾರಿ ಕಾಯ್ದೆ ನಿಯಮವನ್ನು ಉಲ್ಲಂಘಿಸಿ ಬಾರ್ ತೆರೆಯಲು ನಿರಾಪೇಕ್ಷಣಾ ಪತ್ರ ನೀಡಲು ಮುಂದಾಗಿದ್ದಾರೆ. ಇದು ಭ್ರಷ್ಟಾಚಾರದ ಪರಮಾವಧಿಯ ಅತಿರೇಕಕ್ಕೆ ಕಾರಣವಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿರುವಂತಹ ವೈನ್ ಶಾಪ್ನಲ್ಲಿ ವ್ಯಾಪಾರ ವಹಿವಾಟು ಕುಂಠಿತಗೊಂಡು ಹೆಚ್ಚು ಆದಾಯವಿಲ್ಲದ ಕಾರಣ ಮಾಲೀಕ ತ್ರಿಲೋಕಚಂದ್ರ ಎಂಬ ಮದ್ಯ ವ್ಯಾಪಾರಿ ತನ್ನ ವೈನ್ ಶಾಪ್ ಅನ್ನ ಕಾರಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ದಲಿತ ಕಾಲೋನಿಯ ಸಮೀಪ ಆರಂಭಿಸಲು ಅಬಕಾರಿ ಇಲಾಖೆಗೆ ಅರ್ಜಿ ಸಲ್ಲಿಸಿದ್ದಾರೆ. ಇದಕ್ಕೆ ಪೂರಕ ಎಂಬಂತೆ ಪಂಚಾಯಿತಿ ಕೆಲ ಸದಸ್ಯರು ಹಾಗೂ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಶಾಮೀಲಾಗಿ ನಿರಾಪೇಕ್ಷಣಾ ಪತ್ರಕ್ಕೆ ಸಹಿ ಹಾಕಲು ಮುಂದಾಗಿರುವುದು ಕಾನೂನು ಬಾಹಿರವಾಗಿದೆ. ಇದರ ಹಿಂದೆ ಭಾರೀ ಪ್ರಮಾಣದ ಭ್ರಷ್ಟಾಚಾರ ನಡೆದಿರುವ ಶಂಕೆ ಇದ್ದು, ಇದರ ವಿರುದ್ಧ ಪೊರಕೆ ಚಳುವಳಿಯನ್ನ ಹಮ್ಮಿಕೊಳ್ಳಲಾಗಿದೆ. ಕಣ್ಣು ಮುಚ್ಚಿ ಕುಳಿತಿರುವ ತಾಲೂಕು ಆಡಳಿತಕ್ಕೆ ಧಿಕ್ಕಾರ. ಕಣ್ಣು ಮುಚ್ಚಿ ಕುಳಿತಿರುವ ತಾಲೂಕು ಪಂಚಾಯಿತಿ ಅಧಿಕಾರಿ ಯುವಕ ರವಿಕುಮಾರ್ಗೆ ಧಿಕ್ಕಾರ. ವೇಣುಗೆ ಧಿಕ್ಕಾರ. ಸರ್ಕಾರಂತೆ ಸರ್ಕಾರ ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಪ್ರತಿಭಟನೆಯಲ್ಲಿ ದಲಿತ ಸಮುದಾಯದ ಮುಖಂಡರಾದ ಸೂಲಿಕುಂಟೆ ಆನಂದ್, ಹುಣಸನಹಳ್ಳಿ ವೆಂಕಟೇಶ್, ಸೂಲಿಕುಂಟೆ ರಮೇಶ್, ಶಾಂತಮ್ಮ, ಕಲಾವಿದ ಯಲ್ಲಪ್ಪ, ರೇಣುಕಾ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರತಾಪ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಹನುಮಪ್ಪ, ಟ್ರೀಸ್ ಸಂಸ್ಥೆಯ ನಾರಾಯಣಸ್ವಾಮಿ, ದೀಪಕ್, ಹಾಲಿ ಸದಸ್ಯರಾದ ನಾರಾಯಣಸ್ವಾಮಿ ಇತರರು ಭಾಗವಹಿಸಿದ್ರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಕನ್ನಡ ಭಾಷೆ ಇದುವರೆಗೂ ನಡೆದು ಬಂದಂತಹ ಗತ ಇತಿಹಾಸವನ್ನ ಬಿಟ್ಟು ಅದರ ಹೊಸ ಲೋಕದಲ್ಲಿ ಕನ್ನಡ ಇರುವ ಪರಿಸ್ಥಿತಿಯನ್ನ ಪರಾಮರ್ಶಿಸಿದ್ರೆ ಬಹಳ ಸವಾಲುಗಳನ್ನ ಎದುರಿಸುತ್ತಿದೆ. ಅದರ ಅಸ್ತಿತ್ವಕ್ಕೆ ಧಕ್ಕೆ ಬರುವ ಕಾಲಘಟ್ಟಕ್ಕೆ ಬಂದು ನಿಂತಿದೆ ಎಂದು ಸಾಹಿತಿ ಹಂಪ ನಾಗರಾಜಯ್ಯ ಆತಂಕ ವ್ಯಕ್ತಪಡಿಸಿದರು. ಕನ್ನಡ ಭಾಷೆ ದೇವನಹಳ್ಳಿ ಪಟ್ಟಣದ ಕೋಡಿಮಂಚೇನಹಳ್ಳಿಯ ಸಿದ್ಧಗಂಗಾ ಗೃಹ ಗ್ರಂಥಾಲಯಕ್ಕೆ ಭೇಟಿ ನೀಡಿದ ಹಂಪ ನರಸಿಂಹಯ್ಯ ಮಾತನಾಡಿ, ಕನ್ನಡ ಭಾಷೆ ಇದುವರೆಗೂ ನಡೆದು ಬಂದಿರುವಂತಹ ಗತ ಇತಿಹಾಸವನ್ನ ಬಿಟ್ಟು ಅದರ ಹೊಸ ಕಾಲದಲ್ಲಿ ಕನ್ನಡ ಇರುವ ಪರಿಸ್ಥಿತಿಯನ್ನ ಪರಾಮರ್ಶಿಸಿದ್ರೆ ಬಹಳ ಸವಾಲುಗಳನ್ನ ಎದುರಿಸುತ್ತದೆ. ಅದರ ಅಸ್ತಿತ್ವಕ್ಕೆ ಧಕ್ಕೆ ಬರುವ ಕಾಲಘಟ್ಟಕ್ಕೆ ಬಂದು ನಿಂತಿವೆ. ಕೇಂದ್ರ ಸರ್ಕಾರ ಇತ್ತೀಚಿನ ಪ್ರವೃತ್ತಿಯನ್ನ ಗಮನ ಹರಿಸಿದ ಸಂದರ್ಭದಲ್ಲಿ ಹಿಂದಿಯನ್ನ ದಕ್ಷಿಣ ಭಾಷದ ವಿವಿಧೆಡೆ ಬೇರೆ ಬೇರೆ ಭಾಷೆಗಳ ಮೇಲೆ ಹಿಂದಿಯನ್ನ ಹೇರಲಾಗುತ್ತದೆ. ಸಂಸ್ಕೃತ ಭಾಷೆ ಭಾರತೀಯ ಜನ ಭಾಷೆಯ ಮೇಲೆ ಹೇರುತ್ತದೆ. ಕೇಂದ್ರ ಸರ್ಕಾರ ಅನುದಾನ ಮೊತ್ತದಲ್ಲೂ ತಾರತಮ್ಯ ತೋರುತ್ತಿದೆ ಎಂದು ವಿವರಿಸಿದ್ರು. ಶಿಕ್ಷಕರಲ್ಲಿಯೂ ಕೂಡ ಕೆಲವು ಮಿತಿಗಳಿವೆ. ಮಕ್ಕಳಿಗೆ ಕನ್ನಡ ಕಲಿಸ್ತಕ್ಕಂಥವ್ರು ಹೆಂಗೆ ಆಸಕ್ತಿ ಮೂಡಿಸ್ಬೇಕು ಅಂತಂದ್ರೆ, ಬೇರೆ ಮಾಧ್ಯಮದಲ್ಲಿ ಓದ್ತಿರೋರು ಅಯ್ಯೋ ನಾವು ಕನ್ನಡ ತೆಗೆದುಕೊಳ್ಳಿಲ್ವಲ್ಲ ಅಂತ ಆಸೆ ಪಟ್ಟು ಇಲ್ಲಿ ಬರೋಂಗಾಗಬೇಕು. ಅದ್ರ ಬದಲು ಏನಾಗಿದೆ, ಅಯ್ಯೋ ಕನ್ನಡ ತಗೊಂಡು ನಾವು ಕೆಟ್ಟು ನಾವು ಅಲ್ಲಿಗೆ ಹೋಗೋಣ ಅಂತದ್ದು. ಇದು ಇವಾಗ ಅದು ತದ್ವಿರುದ್ಧವಾಗಿ ಆಗಬೇಕಾದಂಥ ಸಂದರ್ಭದಲ್ಲಿ ನಮ್ಮ ಪಾತ್ರ ಇದೆ. ಬರೀ ನಾವು ವಿದ್ಯಾರ್ಥಿಗಳನ್ನ ಆಕ್ಷೇಪಿಸೋದಲ್ಲ, ವಿದ್ಯಾರ್ಥಿಗಳು ನಮ್ಮ ಕಡೆಗೆ ಬರುವಂತಹ ಒಂದು ಅಭಿರುಚಿಯನ್ನು, ಆಸಕ್ತಿಯನ್ನು, ಆಕರ್ಷಣೆಯನ್ನು ಮೂಡಿಸುವ ಶಕ್ತಿ ಅಧ್ಯಾಪಕರು ಗಳಿಸ್ಕೊಳ್ಬೇಕು.
ಇನ್ನು ಇದೇ ಸಂದರ್ಭದಲ್ಲಿ ಸಾಹಿತಿ ಬಿಟ್ಟಸಂದ್ರ, ಗುರುಸಿದ್ದಯ್ಯ, ನಿವೃತ್ತ ಶಿಕ್ಷಕ ಎಂ ಶ್ರೀಕಂಠಪ್ಪ, ಪ್ರೊಫೆಸರ್ ಗೋವರ್ಧನ, ವಿಜಯಪುರದ ಅಲಿ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಹಾಗೂ ಖರೀದಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೆಸಿರುವ ವಿರುದ್ಧ ತನಿಖೆ ಮಾಡಲು ವಿಶೇಷ ತನಿಖಾ ಆಯೋಜಕ ರಚಿಸಬೇಕೆಂದು ರಾಜ್ಯಪಾಲರನ್ನ ನಿಕಟಪೂರ್ವ ಉಪನ್ಯಾಸಕ ಡಾಕ್ಟರ್ ಮಂಜುನಾಥ್ ಆರ್ ಹಾಗೂ ಮಾಜಿ ಸಿಂಡಿಕೇಟ್ ಸದಸ್ಯ ಸಿ ರವೀಶ್ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಉಪನ್ಯಾಸಕ ಡಾಕ್ಟರ್ ಮಂಜುನಾಥ್ ಹಾಗೂ ಮಾಜಿ ಸಿಂಡಿಕೇಟ್ ಅಧ್ಯಕ್ಷ ಸಿ ರವೀಶ್ ಮಾತನಾಡಿ, ಬೆಂಗಳೂರು ಉತ್ತರ ವಿವಿ ಕುಲ ಸಚಿವರಾಗಿ ಸಿಎನ್ ಶ್ರೀಧರ್ ಬಂದ ನಂತರ ಸುಮಾರು 293 ಕೋಟಿ ರುಗಳಷ್ಟು ವಿದ್ಯಾರ್ಥಿಗಳ ಶುಲ್ಕ ಹಣವನ್ನು ಅಭಿವೃದ್ಧಿ ಹಾಗೂ ಖರೀದಿಗಳ ನೆಪದಲ್ಲಿ ಸುಮಾರು 25ರಿಂದ 30 ಕೋಟಿಗಳಷ್ಟು ಅಕ್ರಮ ಎಸಗಿದ್ದಾರೆ. ಇದಕ್ಕೆ ಕುಲಪತಿ ನಿರಂಜನಾ ವಾನಳ್ಳಿ ಬೆಂಬಲಿಸಿದ್ದಾರೆ. 5ರಿಂದ 10 ಲಕ್ಷಗಳ ಕಾಮಗಾರಿಗೆ ಕೋಟ್ಯಾಂತರ ರೂಪಾಯಿಗಳ ಬಿಲ್ ಅನ್ನ ಮಾಡಿಕೊಂಡು ಕಬಳಿಸಿದ್ದಾರೆ. ಇವರಿಗೆ ಹೇಳುವವರು ಕೇಳುವವರು ಇಲ್ಲದಂತಾಗಿದೆ ಎಂದು ಆರೋಪಿಸಿದರು. ಕುಲಸಚಿವ ಸಿಎನ್ ಶ್ರೀಧರ್ ಅಧಿಕಾರ ವಹಿಸಿಕೊಂಡ ನಂತರ ಈವರೆಗೆ ಸುಮಾರು 15 ಪ್ರಕರಣಗಳಲ್ಲಿ ಅವ್ಯವಹಾರ ಅಕ್ರಮಗಳನ್ನು ಮಾಡಿರುವ ವಿರುದ್ಧ ತನಿಖೆ ನಡೆಸಲು ಸಂಬಂಧಪಟ್ಟ ಉನ್ನತ ಶಿಕ್ಷಣ ಸಚಿವರಿಗೆ ಸಿಎಂ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದೆ. ಆದರೆ ಕುಲಪತಿಗಳು ನಿರಂಜನಾರವರ ಕುಲಸಚಿವರು ಮಾಡಿರುವಂತಹ ಅವ್ಯವಹಾರ ಸಮರ್ಥಿಸಿಕೊಂಡು ತಮ್ಮ ಅಧಿಕಾರ ಬಳಕೆಗೆ ಮಾಡಿಕೊಂಡು ಅಕ್ರಮ ಬಿಲ್ಗಳನ್ನು ಅನುಮೋದಿಸುತ್ತಿದ್ದಾರೆ. ವಿದ್ಯಾರ್ಥಿಗಳ ಹಣ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ದೂರಿದ್ರು. ಚರ್ಚೆ ಮಾಡಿ, ಇದಕ್ಕಿಂತ ಮುಂಚೆ ಇದ್ದವ್ರ ಜೊತೆ ಚರ್ಚೆ ಮಾಡಿ ಮಾಹಿತಿ ತಗೊಂಡು ಹೋಗ್ತೀವಿ. ಯಾವುದಕ್ಕೆ ಅನುಮೋದನೆ ಕೊಡ್ಬೇಕು, ಯಾವ್ದಕ್ಕೆ ಅನುಮೋದನೆ ಕೊಡಬಾರ್ದು. ಸರ್, ಬೇವನಿಂದ ಕೂಡ ನಾನು ಫೈಟ್ ಮಾಡಿದ್ದೆ. ಕೆಲವು ಮಾಧ್ಯಮ ಮಿತ್ರರು ನಮ್ಮಲ್ಲಿ ಪತ್ರಿಕಾ ವಿಭಾಗನ ತೆಗಿಬೇಡಿ. ಸೊ ಹೋರಾಟನ ಹುಟ್ಟಿರೋದು ನಮ್ಮ ಕೋಲಾರ ಜಿಲ್ಲೆಯಿಂದ, ಇಡೀ ಕರ್ನಾಟಕಕ್ಕೆ, ಇಡೀ ಇಂಡಿಯಾಗೆ ಹೋರಾಟನ ಹುಟ್ಟಿರೋದು ನಮ್ಮ ಕೋಲಾರ ಜಿಲ್ಲೆಯಿಂದ. ಪ್ರತಿಯೊಂದು ಹಂತದಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಪತ್ರಿಕಾ ವಿಭಾಗ ತೆಗಿಲಿಕ್ಕೆ ಹೋಗ್ಬಿಟ್ಟಿದ್ದೆ. ಡೇವನಿಂದ ಫೈಟ್ ಮಾಡಿದ್ದೆ. ಸೊ ಡಾಕ್ಟರ್ ಮಂಜುನಾಥ್ ಅನ್ನೋರ ಮೇಲೆ ಕೋಪಕ್ಕೆ ನೀವು ಇಡೀ ವಿಭಾಗನೇ ನೀವು ಮುಚ್ತೀರಿ, ನೀವು ಯೂನಿವರ್ಸಿಟಿಗೆ ಅಂತಂದ್ಮೇಲೆ ನೀವು ಎಷ್ಟು ಭ್ರಷ್ಟರಿದ್ದೀರಿ ಅಂತ ನೀವು ಕ್ವಶನ್ ಮಾಡ್ಬೇಕು ಸರ್. ತಾವು ಎಲ್ಲ ಸಿಂಡಿಕೇಟ್ ಮೆಂಬರ್ಸ್ ಕೂಡ ಈ ಸರಿ ಸಿಂಡಿಕೇಟ್ ಮೀಟಿಂಗ್ ಆದಾಗ ದಯವಿಟ್ಟು ಭೇಟಿಯಾಗಿ ತಾವು ಕ್ವಶನ್ ಮಾಡ್ಬೇಕು ಸರ್. ಎಲೆಕ್ಷನ್ ಮಾಡೋ ಮಟ್ಟ ತಲುಪಿದ್ರೆ ಎಲೆಕ್ಷನ್ ಹೆಂಗೆ ಅಂತಂದ್ರೆ ಪ್ರತಿ ಸಿಂಡಿಕೇಟ್ ಮೀಟಿಂಗ್ ಅಲ್ಲಿ ಎಲೆಕ್ಷನ್ ಮಾಡ್ತಾರೆ. ನಾವೇನಾದ್ರು ವಾಪಸ್ ಮಾಡಿದಾಗ ಕೋರಮ್ ತೆಗಿರಿ ಅಂತಾರೆ. ಕೋರಮ್ ತಗೊಂಡ್ರೆ 6 ಜನ ಸರ್ಕಾರ ತಗೊಂಡಿರ್ತಾರೆ. ಕೋರಮ್ ತಗೊಂಡ್ರೆ 2 ನಾವು ರಾಜಕಾರಣಿರ್ತೀವಿ. ಸೊ 6 ಜನ ಅವರು ಸೆಲೆಕ್ಟ್ ಮಾಡ್ತಾರೆ. ಬರ್ರಿ ಆಯ್ತು, ನೀವು ಬಂದು ಹೋಗ್ರಿ ಅನ್ನೋ ಲೆಕ್ಕಾಚಾರ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ. ಒಮ್ಮೆ ಭೇಟಿ ಕೊಡಿ. ಎಪಿಎಂಸಿ ಮಾರುಕಟ್ಟೆ ಎದುರು, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸುಸಜ್ಜಿತ ಎಸಿ ಅಂಡ್ ನಾನ್ ಎಸಿ ಕೊಠಡಿಗಳು, ಬ್ಯಾಂಕ್ವೆಟ್ ಹಾಲ್, ಡೈನಿಂಗ್ ಹಾಲ್ ಲಭ್ಯವಿದ್ದು, ಬರ್ತ್ಡೇ, ನಾಮಕರಣ, ನಿಶ್ಚಿತಾರ್ಥ, ಕಿಟ್ಟಿ ಪಾರ್ಟಿ, ಸಣ್ಣ ಪುಟ್ಟ ಮದುವೆಗಳು, ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ದೊರೆಯುತ್ತದೆ. ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಜಿಕೆ ಕಂಫರ್ಟ್ ನಿಂದ ಕೇವಲ 5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಎಲ್ಲ ಪ್ರಮುಖ ಪ್ರವಾಸಿ ತಾಣಗಳು ಬರುತ್ತವೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಾಗೇಪಲ್ಲಿ ಪಟ್ಟಣದ ಸತ್ಯಸಾಯಿ ಧರ್ಮಶಾಲೆಯಲ್ಲಿ ಭಾನುವಾರ ಸಂಜೆ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ 100ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಸತ್ಯಸಾಯಿ ಧರ್ಮಶಾಲೆ ಸಂಸ್ಥಾಪಕ ಅಧ್ಯಕ್ಷ
ಬೆಳ್ಳೂರು ಕೆಎಂ ನಾಗರಾಜು ಮಾತನಾಡಿ, ಬಾಬಾರವರಿಗೆ ಜನರ ಮೇಲೆ, ಬಡ ಜನರ ಮೇಲೆ ಬಹಳ ಪ್ರೀತಿ. ಇದರಿಂದ ಅವರ ಆಸೆ ಆಶ್ರಯದಂತೆ ಆರೋಗ್ಯ ಸೇವೆ, ಮಕ್ಕಳಿಗೆ ಶಿಕ್ಷಣಕ್ಕೆ ಪ್ರಾಧಾನ್ಯತೆ ನೀಡಲಾಗಿದೆ. ಬಾಬಾರವರ ಹೆಸರಿನಲ್ಲಿ ದಾನಿಗಳ ನೆರವಿನಲ್ಲಿ ಸತ್ಯ ಧರ್ಮಶಾಲೆ ತೆರೆಯಲಾಗಿದೆ. ಶಾಲಾ ಕಾಲೇಜುಗಳಿಗೆ ದೂರದಿಂದ ಬರಲು ಆಗುತ್ತಿಲ್ಲ. ಧರ್ಮಶಾಲೆಯಲ್ಲಿ ಇರುವ ಮಕ್ಕಳಿಗೆ ಉಚಿತವಾಗಿ ಊಟ ವಸತಿಯನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ದಾನಿಗಳನ್ನು ಗೌರವಿಸಲಾಯಿತು. ಸತ್ಯ ಸಾಯಿಬಾಬಾರವರ ಹೆಸರಿನಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚಲಾಯಿತು. ಇನ್ನು ಶಿರಡಿ ಸಾಯಿಬಾಬಾ ಹಾಗೂ ಸತ್ಯ ಸಾಯಿಬಾಬಾರವರ ಹಾಡುಗಳನ್ನು ಭಜನೆಯನ್ನು ಹಾಡಿದರು. ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲ ಎಜಿ ಸುಧಾಕರ್, ಬ್ಲೂಮ್ಸ್ ಕಾಲೇಜಿನ ಪ್ರಾಂಶುಪಾಲರಾದ ಉಮಾ ಶಶಿ, ಬ್ರೈಟ್ ಶಾಲೆ ಮುಖ್ಯಸ್ಥ ಸುರೇಶ್ ಬಾಬು, ದಾನಿ ಕೃಷ್ಣಯ್ಯ ಶೆಟ್ಟಿ, ಪ್ರಭಾಕರ್, ನಿವೃತ್ತರಾದಂತಹ ಡಿವಿ ಶ್ರೀನಿವಾಸಯ್ಯ, ವೀರಾಚಾರಿ ನಾರಾಯಣ ಸ್ವಾಮಿ, ಪಿಡಿಒ ಕೃಷ್ಣಮೂರ್ತಿ ಮತ್ತಿತರರು ಹಾಜರಿದ್ದರು. ಎಇಎಸ್ ನ್ಯಾಷನಲ್ ಕಾಲೇಜಿನ ಪ್ರಾಧ್ಯಾಪಕರ ಸೇವೆಗೆ ಫಿದಾ ಹಾಕಿದ ಹಳೆ ವಿದ್ಯಾರ್ಥಿಗಳು ದೇವನಹಳ್ಳಿ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿರುವ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ 1982ರಿಂದ 1985ನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ವೃಂದದ ವತಿಯಿಂದ ಹಮ್ಮಿಕೊಂಡಿದ್ದ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಹಳೆ ವಿದ್ಯಾರ್ಥಿಗಳು ಸಭೆಯನ್ನುದ್ದೇಶಿಸಿ ತಮ್ಮ ಪಿಯುಸಿ ವಿಭಾಗದಲ್ಲಿ ವಿದ್ಯಾಭ್ಯಾಸ ನಡೆಸುವ ವೇಳೆ ಮರೆಯಲಾಗದ ವಿಚಾರವನ್ನು ಹಂಚಿಕೊಂಡರು. ಈ ವೇಳೆ ಆಯೋಜಕರಾದ ವೆಂಕಟೇಶ್, ಲೋಕೇಶ್ 1982ರಿಂದ 1985ರವರೆಗಿನ ಹಳೆ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆಯಿಂದ ರೇಷ್ಮೆ ಉದ್ಯಮಕ್ಕೆ ಬಲ. ಒಂದೇ ದಿನ 2,000 ಕೋಟಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಇದು ಕಾಂಗ್ರೆಸ್ ಸರ್ಕಾರದಿಂದ ಸಾಧ್ಯ, ಸಿದ್ದರಾಮಯ್ಯ. 2027ಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎತ್ತಿನಹೊಳೆ ನೀರು, ಕೆರೆಗಳಿಗೆ ನೀರು ನಮ್ಮ 6ನೇ ಗ್ಯಾರಂಟಿ. ಡಿಸಿಎಂ ಡಿಕೆ ಶಿವಕುಮಾರ್. ಸೀತಾರಾಮಪುರದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಂದ ಪೂಜೆ ಅದ್ದೂರಿಯಾಗಿ ನಡೆದ ಕುದಿಯುವ ಎಣ್ಣೆಯಲ್ಲಿ ಕಜ್ಜಾಯ ಎತ್ತುವ ಕಾರ್ಯಕ್ರಮ. ಉದಾರೀಕರಣ ಹೆಸರಿನಲ್ಲಿ ಬಲವಂತವಾಗಿ ರೈತರಿಂದ ಜಮೀನುಗಳ ಭೂಸ್ವಾಧೀನ. ಕೃಷಿ ವಲಯವನ್ನ ವಿನಾಶದ ಅಂಚಿಗೆ ತಲುಪಿಸುತ್ತಿರುವ ಸರ್ಕಾರದ ಧೋರಣೆ ವಿರುದ್ಧ ಒಗ್ಗಟ್ಟಿನ ಹೋರಾಟಕ್ಕೆ ಕರೆ. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ.